ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಷ್ಠ ಸಾಹಸದಿಂದ ತಾಂಡವಗೆ ಮುಸುರೆ ತಿಕ್ಕುವ ಗತಿ ಬಂತು, ನಿಂಗಿದು ಬೇಕಿತ್ತೆ ಎಂದ ವೀಕ್ಷಕರು. ಭಾಗ್ಯಲಕ್ಷ್ಮಿ ಧಾರಾವಾಹಿ. ಮನೆ ಬಿಟ್ಟು ಬಂದಿರುವ ತಾಂಡವ್ ಶ್ರೇಷ್ಠ ಜೊತೆ ಸೆಟಲ್ ಆಗಿದ್ದಾನೆ. ಆದರೆ ಆಕೆಯ ನರಿಬುದ್ಧಿ ತಾಂಡವ್ಗೆ ಅರ್ಥ ಆಗಿಲ್ಲ. ಶ್ರೇಷ್ಠ ನನಗೆ ಒಳ್ಳೆಯದು ಬಯಸುತ್ತಿದ್ದಾಳೆ ಎಂದು ತಪ್ಪು ತಿಳಿಯುವ ತಾಂಡವ್ ಆಕೆಯ ದಾಳಿಗೆ ಕುಣಿಯುತ್ತಿದ್ದಾನೆ. ಮನೆಯವರು ಕಷ್ಟಪಟ್ಟು ಸರಿ, ನಾನು ಗೆಲ್ಲಲೇಬೇಕೆಂದು ತಾಂಡವ್ ಶಪಥ ಮಾಡಿದಂತೆ ಇದೆ. ಮಗನಿಗೆ ಬುದ್ಧಿ ಹೇಳುವ ಭಾಗ್ಯ. ಅಪ್ಪ ಮನೆಗೆ ವಾಪಸ್ ಬರುವುದು ಬೇಡ, ಅವರು ಬಂದರೆ ಮನೆಯಲ್ಲಿ ಮತ್ತೆ ಜಗಳ ಶುರುವಾಗುತ್ತದೆ ಎಂದು ತನ್ಮಯ್ ಕೋಪಗೊಳ್ಳುತ್ತಾನೆ. ತಂದೆ ವಿಚಾರ ಮಾತನಾಡಿದರೆ ಸಾಕು, ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಬಿಸಾಡಿ ಕೋಪ ತೀರಿಸಿಕೊಳ್ಳುತ್ತಾನೆ. ತಾಂಡವ್ ಫೋಟೋ ಒಡೆದ ವಿಚಾರವನ್ನು ಸುನಂದ ಮನೆಯವರಿಗೆ ತಿಳಿಸುತ್ತಾಳೆ. ಭಾಗ್ಯಗೆ ಇದೇ ಚಿಂತೆ ಕಾಡುತ್ತಿದೆ. ಹೇಗಾದರೂ ಮಾಡಿ ಇದನ್ನೆಲ್ಲ ಸರಿ ಮಾಡಲೇಬೇಕೆಂದು ಭಾಗ್ಯ ನಿರ್ಧರಿಸುತ್ತಾಳೆ. ಮರುದಿನ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಭಾಗ್ಯ ಮಗನ ಜೊತೆ ಮುನಿಸಿಕೊಂಡವಳಂತೆ ನಾಟಕ ಮಾಡುತ್ತಾಳೆ. ಅಮ್ಮ ನನ್ನನ್ನು ಮಾತನಾಡಿಸುತ್ತಿಲ್ಲ ಎಂದು ತನ್ಮಯ್ ಬೇಸರಗೊಳ್ಳುತ್ತಾನೆ. ಭಾಗ್ಯ ಕಾಲಿಗೆ ಬಿದ್ದು ನಾನು ಮಾಡಿದ ತಪ್ಪಾಯಿತು ಏನು ಎಂದು ಅಮ್ಮನ ಬಳಿ ಕೇಳುತ್ತಾನೆ. ನೀನು ದೊಡ್ಡ ತಪ್ಪನ್ನೇ ಮಾಡಿದ್ದೀಯಾ. ಅಪ್ಪನ ಫೋಟೋ ಹೊಡೆದಿದ್ದು ಸರಿನಾ? ಅಪ್ಪ ಹಾಗೂ ನನ್ನ ನಡುವೆ ಏನೇ ಸಮಸ್ಯೆ ಇದ್ದರೂ ಅದನ್ನು ನಾವು ಸರಿ ಮಾಡಿಕೊಳ್ಳುತ್ತೇವೆ. ಜಗಳ ಆಗಿರುವುದು ನಮ್ಮಿಬ್ಬರ ನಡುವೆ. ಆದರೆ ಅಪ್ಪ ನಿಮಗೇನಾದರೂ ಕಡಿಮೆ ಮಾಡಿದ್ದೀರಾ? ಒಳ್ಳೆ ಶಾಲೆಗೆ ಸೇರಿಸಿಲ್ವಾ? ನೀವು ಕೇಳಿದ ಬಟ್ಟೆ, ಬುಕ್, ಪೆನ್ಸಿಲ್, ಊಟ ಕೊಡಿಸಿಲ್ವಾ ಎಂದು ಕೇಳುತ್ತಾಳೆ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಗಮನಿಸಿರುವ ಕುಸುಮಗೆ ಸೊಸೆಯ ಬಗ್ಗೆ ಇನ್ನಷ್ಟು ಹೆಮ್ಮೆ ಉಂಟಾಗುತ್ತದೆ. ಇಂಥ ಹುಡುಗಿಯನ್ನು ನನ್ನ ಮಗ ಬಿಟ್ಟು ಹೋಗಿದ್ದಾನೆ, ಆದಷ್ಟು ಬೇಗ ಅವನು ತಪ್ಪು ತಿದ್ದುಕೊಂಡು ಮನೆಗೆ ವಾಪಸ್ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ. ಸೊಸೆ ಬಗ್ಗೆ ಕುಸುಮಗೆ ಹೆಮ್ಮೆ. ಭಾಗ್ಯ ಬಳಿ ಬಂದು ಆಕೆಯನ್ನು ಒಪ್ಪಿಕೊಳ್ಳುತ್ತಾಳೆ. ನೀನು ತನಗೆ ತಕ್ಕ ಸೊಸೆ ಎಂದು ಮತ್ತೊಮ್ಮೆ ಸಾಬೀತು ಮಾಡಿದ್ದೇನೆ ಎಂದು ಹೇಳಿಕೊಳ್ಳುತ್ತಾಳೆ. ನನ್ನ ಪತಿಯ 30,000 ಪೆನ್ಷನ್ ಹಣವನ್ನು ಭಾಗ್ಯ ಕೈಗೆ ಇಟ್ಟು, ಇದು ಈ ತಿಂಗಳ ಮನೆ ಖರ್ಚಿಗೆ ಸಾಕಾಗಬಹುದು, ನೀನೇ ಇದನ್ನು ಮುಂದೆ ನಿಭಾಯಿಸಬೇಕು, ಜಾಗ್ರತೆಯಿಂದ ಖರ್ಚು ಮಾಡು ಎಂದು ತಿಳಿ ಹೇಳುತ್ತಾಳೆ. ಈ ಹಣದಿಂದ ನನ್ನ ಮಗಳು ಪ್ರಪಂಚವನ್ನೇ ಆಳುತ್ತಾಳೆ ಎಂದು ಸುನಂದ ಮಗಳು ಹಾಗೂ ಅತ್ತೆ ಸೊಸೆ ಬಾಂಧವ್ಯದ ಬಗ್ಗೆ ಸಂತೋಷ ವ್ಯಕ್ತಪಡಿಸುತ್ತಾಳೆ. ಶ್ರೇಷ್ಠ ಮನೆಯಲ್ಲಿ ಮುಸುರೆ ತಿಕ್ಕಿದ ತಾಂಡವ್. ಇತ್ತ ಶ್ರೇಷ್ಠ ತಾಂಡವನನ್ನು ಅವಳು ಮನೆಯವರಿಂದ ದೂರ ಮಾಡಲು ಏನೆಲ್ಲ ಮಾಡಬೇಕು ಎಲ್ಲವನ್ನು ಪ್ಲಾನ್ ಮಾಡುತ್ತಿದ್ದಾಳೆ. ಜೊತೆಗೆ ತಾಂಡವ್ಗೆ ಪಾತ್ರೆ ತೊಳೆಯುವಂತೆ ಹೇಳುತ್ತಾಳೆ. ಅವಳ ಮಾತು ಕೇಳಿ ತಾಂಡವ್ಗೆ ಶಾಕ್ ಆಗುತ್ತದೆ. ನಾನು ತೊಳೆಯಬೇಕಾ? ನನ್ನ ಮನೆಯಲ್ಲಿ ಇದೆಲ್ಲ ಮಾಡಿಲ್ಲ ಎನ್ನುತ್ತಾನೆ. ನನಗೆ ಆಫೀಸ್ ಕೆಲಸ ಇದೆ, ನಾವಿಬ್ಬರು ಎಲ್ಲ ಕೆಲಸವನ್ನು ಹಂಚಿಕೊಂಡು ಮಾಡಬೇಕಲ್ಲ, ಪ್ಲೀಸ್ ಅರ್ಥ ಮಾಡಿಕೊ ಎಂದು ಮನವಿ ಮಾಡುತ್ತಾಳೆ. ಒಲ್ಲದ ಮನಸ್ಸಿನಿಂದ ತಾಂಡವ್ ಅಡುಗೆ ಮನೆಗೆ ಹೋಗಿ ಕಷ್ಟಪಟ್ಟು ಸ್ವಲ್ಪ ಪಾತ್ರೆ ತೊಳೆಯುತ್ತಾನೆ. ಶ್ರೇಷ್ಠ, ಅಡುಗೆ ಮನೆಯನ್ನು ಇಷ್ಟು ಗಲೀಜಾಗಿ ಇಟ್ಟುಕೊಂಡಿದ್ಯಾ? ನಮ್ಮ ಮನೆಯಲ್ಲಿ ಭಾಗ್ಯ ಹಾಗೂ ಅಮ್ಮ ತುಂಬ ನೀಟಾಗಿ ಇಟ್ಟುಕೊಳ್ಳುತ್ತಾರೆ ಎನ್ನುತ್ತಾರೆ. ಆ ಪರಿಸ್ಥಿತಿಯಲ್ಲೂ ಮನೆಯವರು ನೆನಪಿಸಿಕೊಳ್ಳೋ ತಾಂಡವನೆಂದು ಶ್ರೇಷ್ಠ ಕೋಪಗೊಳ್ಳುತ್ತಾಳೆ. ತಾಂಡವ್ ಆಫೀಸ್ಗೆ ಬಂದಾಗ ಅವನಿಗೆ ಬ್ಯಾಂಕ್ನಿಂದ ಕರೆ ಬರುತ್ತದೆ. ಶ್ರೇಷ್ಠ ಮಾತು ಕೇಳುವ ತಾಂಡವ್, ನಾನು ಇನ್ಮುಂದೆ ಯಾವ ಲೋನ್ ಕಟ್ಟುವುದಿಲ್ಲ, ಮತ್ತೊಂದು ನಂಬರ್ ಕೊಡುತ್ತೇನೆ, ಅದಕ್ಕೆ ಕರೆ ಮಾಡಿ ಎಂದು ಭಾಗ್ಯ ನಂಬರ್ ಕೊಡುತ್ತಾನೆ. ಇದನ್ನು ಕೇಳಿದ ಶ್ರೇಷ್ಠಗೆ ಖುಷಿಯೋ ಖುಷಿ. ಹೋಮ್ ಲೋನ್ ಜೊತೆಗೆ ವಾಟರ್ ಬಿಲ್, ಕರೆಂಟ್ ಬಿಲ್ ನಿಲ್ಲಿಸು ಎಂದು ಮತ್ತೆ ಶ್ರೇಷ್ಠ ತಾಂಡವ್ಗೆ ಬ್ರೈನ್ ವಾಶ್ ಮಾಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್.